ಸರ್, ನಾನು ಆಕ್ಚುಲಿ ಇಲ್ಲಿ ಹುಟ್ಟಿ 33 ವರ್ಷ ಆಯ್ತು. ನಾನು ಇಲ್ಲಿಯೇ ಬೆಳೆದವನು. ನನಗೆ ಇಲ್ಲಿದ್ದು ಆಗು ಹೋಗಲು ನಾನು ನೋಡಿರುವಂಥದ್ದು. ಇಲ್ಲಿ ಹೇಗೆ ಅಂತ ಹೇಳಿದ್ರೆ, ಕೆಲವರು ಸಾಯ್ಲಿಕ್ಕೆ ಅಂತೇಳಿ ಇಲ್ಲಿ ಬಂದು ಇಲ್ಲಿ ಸತ್ತರೆ ನನಗೆ ಮೋಕ್ಷ ಸಿಗ್ತದೆ, ಧರ್ಮಸ್ಥಳದಲ್ಲಿ ಸಾಯ್ತೇನೆ ಅಂತ ಹೇಳಿ ಬಂದವರನ್ನು ತುಂಬಾ ಜನರನ್ನು ನೋಡಿದ್ದೇನೆ. ಅಂದ್ರೆ ಇಲ್ಲಿ ಬಂದು ಹೇಗೆ ಸಾಯ್ಬೇಕು ಅಂತ ಬಂದವರು ಇಲ್ಲಿ ಬಂದು ಮನಸ್ಸು ಚೇಂಜ್ ಮಾಡಿಕೊಂಡು ಇಲ್ಲಿ ಕೆಲಸಕ್ಕೆ ಇರುವವರನ್ನ ನಾನು ನೋಡಿದ್ದೇನೆ. ನಮ್ಮ ಮನೆ ಪಕ್ಕದಲ್ಲಿ ಒಬ್ರಿದ್ರು. ಅವರು ಅಂದ್ರೆ ಒಂದು 20 ವರ್ಷದ ಹಿಂದೆ ಇಲ್ಲಿ ಧರ್ಮಸ್ಥಳಕ್ಕೆ ಸಾಯ್ಲಿಕ್ಕೆ ಅಂತ ಬಂದವರು. ಅವರು ಇಲ್ಲಿ ಬಂದ ಮೇಲೆ ಅವ್ರದ್ದು ಮನಸ್ಸು ಚೇಂಜ್ ಆಗಿ ಅವರಿಗೆ ಇಲ್ಲಿ ಧರ್ಮಸ್ಥಳದಲ್ಲಿ ಕೆಲಸಕ್ಕೆ ಸೇರಿದ್ರು. ಅವ್ರು ಸತ್ತೋದ್ರು, ಮಾತ್ರ ಏಜ್ ಆಗಿಯೇ ಸತ್ತದ್ದು. ಹಾಗಂತೇಳಿ ನಮಗೆ ಇವತ್ತು ಸಿಕ್ಕಿದ ಮೂಳೆ ಬಗ್ಗೆ ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ನಾನು ನೋಡಿರುವಂಥದ್ದು, ನಾನು ಇಲ್ಲಿ ನೋಡಿದ್ದೇನೆ ಸತ್ತವರನ್ನು, ಡೆಡ್ ಬಾಡಿಗಳನ್ನು ನಾನು ನೋಡಿದ್ದೇನೆ. ಇಲ್ಲಿ ಬಂದು ತೇಲ್ತಾ ಇರ್ತವೆ. ಅದನ್ನು ಹಾಗೆ ಬಿಟ್ರೆ ಒಂದು 2-3 ದಿನ ಸ್ಮೆಲ್ ಬರ್ತಾ ಇರ್ತದೆ. ಹಾಗೆಂತ ಸ್ಮೆಲ್ ಬರುವಾಗ ಎಂತ ಮಾಡ್ತೇವೆ ನಾವು, ಈ ಎನ್ಕ್ವೈರಿ ಆಫೀಸ್ ಅಂತ ಉಂಟು, ಅಲ್ಲಿ ಹೋಗಿ ನಾವು ಇನ್ಫಾರ್ಮ್ ಮಾಡ್ತೇವೆ, ಹೀಗೆ ಅಲ್ಲಿ ಸ್ಮೆಲ್ ಬರ್ತಾ ಉಂಟು ಅಂತ. ಅವ್ರು ಎಂತ ಮಾಡ್ತಾರೆ ಅಂತ ಹೇಳಿದ್ರೆ, ಪೊಲೀಸ್ ಅವ್ರನ್ನ ಕರೆಸಿ ಅದಕ್ಕೆ ಬೇಕಾದ ಕ್ರಿಯೆಯನ್ನು ಮಾಡಿಬಿಡ್ತಾರೆ. ಅಂದ್ರೆ ಅದನ್ನು ಹೇಗೆ ಮಾಡಬೇಕು ಹೇಗೆ ಅಂತೇಳಿ ಪೊಲೀಸ್ನವ್ರು ಬರ್ತಾರೆ, ಅದನ್ನು ಮಹಾಜರ್ ಮಾಡ್ತಾರೆ. ಮಹಾಜರ್ ಮಾಡಿ ಅದನ್ನು ತಗೊಂಡು ಹೋಗ್ಲಿಕ್ಕೆ ಆ ಸಿಚುವೇಶನ್ ಅಲ್ಲಿ ಇರೋದಿಲ್ಲ. ಅದು ತುಂಬಾ ಬಾಡಿಗಳು ಇರ್ತದೆ. ಅಂದ್ರೆ ವರ್ಷದಲ್ಲಿ ಒಂದು 10 ಬಾಡಿ ಆದ್ರೂ ಇಲ್ಲಿ ಇರ್ತದೆ. ಹಾಗಿರುವಾಗ ಅದನ್ನ ಅಲ್ಲಿ ಮಾಡಿರ್ತಾರೆ. ಅದರಲ್ಲಿ ಏನು ವಿಶೇಷ ಇಲ್ಲ. ಇವತ್ತು ಸಿಕ್ಕಿದ್ರಲ್ಲಿ ನಮಗೆ ಎಂತ ಆಶ್ಚರ್ಯವಾಗುವಂಥದ್ದು ಎಂತ ಇಲ್ಲ. ಆದ್ರೆ ಈ ತನಿಖೆಯಲ್ಲಿ ಅದನ್ನು ಸಿಕ್ಕಿದ ತಕ್ಷಣ ಸಿಕ್ಕಿತು ಅಂತ ಹೇಳಿಕೊಂಡು ದೊಡ್ಡ ವಿಷಯ ಮಾಡುವಂತ ಅಗತ್ಯ ಇಲ್ಲ. ಹಾಗೆ ಮಾಡೋದಕ್ಕಿಂತ ಒಂದು ಹೇಗೆ SIT ತನಿಖೆ ಆಗ್ತಾ ಉಂಟು, ಅದು ತನಿಖೆ ಇದು ಪೂರ್ಣ ಆಗಬೇಕು. ಪೂರ್ಣ ಆದ್ಮೇಲೆ ಹೇಗೆ ಅಂತ ಅದರಲ್ಲಿ ಸತ್ಯತೆ ಹೊರಗೆ ಬರಬೇಕು. ನಾವು ಏನೋ ಇದು ನಮ್ದು ಹೇಗೆ ಆಸೆ ಅಂತ ಹೇಳಿದ್ರೆ, ಅದರಲ್ಲಿ ನಮಗೆ ಧರ್ಮಸ್ಥಳಕ್ಕೆ ಬಂದಿರುವ ಕಳಂಕ ಹೊರಗೆ ಹೋಗ್ಬೇಕು. ಅಂದ್ರೆ ಇದು ಸತ್ಯನಾ ನಿಜನಾ ಸುಳ್ಳ, ಜನರಲ್ಲಿ ಒಂದು ಹೇಗೆ ಅಂತ ಹೇಳಿದ್ರೆ ಕನ್ಫ್ಯೂಷನ್ ಅಲ್ಲಿದ್ದಾರೆ. ಇದು ಸತ್ಯ ಇರ್ಬೋದು, ಈಗ ಮೂಳೆ ಸಿಕ್ಕಿದ ತಕ್ಷಣ ಸತ್ಯ ಅಂತ ಇರ್ಬೋದು. ಆದ್ರೆ ಹಾಗೆಲ್ಲ, ಇದು ತನಿಖೆ ಪೂರ್ಣ ಆದ್ಮೇಲೆ ಇದಕ್ಕೊಂದು ಯಾರು ಮಾಡಿದ್ದು, ಎಂತ ಮಾಡಿದ್ದಾರೆ. ಈಗ ಅಲ್ಲಿ ಇವತ್ತು ಮೂಳೆ ಸಿಕ್ಕಿತು ಅಂತ ಹೇಳ್ತಾರೆ, ಅದರ ಬಗ್ಗೆ ಸಹ ತನಿಖೆ ಆಗ್ತದೆ. ಅದು ಸತ್ಯ ಹೊರಗೆ ಬರಬೇಕು. ಅದು ಯಾರ್ದು, ಹುಡುಗಂದ ಹುಡುಗಿದ್ದ ಅಥವಾ ಹೇಗೆ ಸತ್ತಿರ್ಬೋದು, ಅದೆಲ್ಲ ಗೊತ್ತಾಗ್ತದೆ. ಹಾಗೆ ನಮ್ದು ಆಸೆ ಹೇಗೆ ಅಂತ ಹೇಳಿದ್ರೆ ಸತ್ಯ ಹೊರಗೆ ಬರಬೇಕು. ನನ್ನ ಪ್ರಕಾರ ಹೇಗೆ ಅಂತ ಹೇಳಿದ್ರೆ, ಪೊಲೀಸ್ನವರು ಈಗ ಒಂದು ಬಾಡಿ ಸಿಕ್ಕಿತು ಅಂತ ಹೇಳಿದ್ರೆ ಪೊಲೀಸ್ನವರು ಮಣ್ಣು ತೆಗೆದು ಹಾಕುದಿಲ್ಲ. ಅವ್ರೇನ್ ಮಾಡ್ತಾರೆ, ಅಲ್ಲಿ ಯಾರು ಕೆಲಸಕ್ಕೆ ಇರ್ತಾರೆ ಅವರನ್ನು ಕರೆಸು ಅದನ್ನ ಇದು ದಫನ್ ಮಾಡುವಂತ ಕೆಲಸ ಮಾಡಿದ್ರು. ಹಾಗೆ ಅಲ್ಲಿ ಅವನು ಇರ್ಬೋದು, ಅವನು ಇಲ್ಲಿ ಕೆಲಸ ಮಾಡ್ತಿದ್ದ ಅಂತ ಹೇಳಿದ್ರೆ ಅವನು ಇರ್ಲಿಕ್ಕೂ ಚಾನ್ಸ್ ಉಂಟು. ಹಾಗಿರುವಾಗ ಅವನು ತೋರಿಸಿದ ದೊಡ್ಡ ವಿಷಯನೇ ಅಲ್ಲ. ಹಾಗಂತೇಳಿ ಹೌದು, ಅದನ್ನೇ ತೋರಿಸಿರ್ಬಹುದು. ಹಾಗಂತೇಳಿ ನಾನು ಇಲ್ಲಿ ಬಂದವರದ್ದು ರೇಪ್ ಅಂಡ್ ಮರ್ಡರ್ ಆಗಿದೆ, ಅದೆಲ್ಲ ಊಹಾಪೋಹಗಳು. ಅವನು ಹೇಗೆ ಅಂತೇಳಿ ಈಗ ಜನರೇ ಹೇಗೆ ನಂಬ್ತಾರೆ ಅಂತ ಹೇಳಿದ್ರೆ ಅವನು ಹೇಳಿರುವುದೇ ಸತ್ಯ ಅಂತ ಆಗಿರ್ತದೆ. ಈಗ SIT ತನಿಖೆಯಿಂದ ಅದೆಲ್ಲ ಹೊರಗೆ ಬರಬೇಕು. ಯಾವುದು ನಿಜ ಸತ್ಯಾಂಶ ಎಂತ ಅಂತ ಜನಗಳಿಗೆ ಗೊತ್ತಾಗಬೇಕು. ಜನಸಾಮಾನ್ಯರು ನಾವೆಂತ ಇದು ಮಾಡೋದು, ಮೀಡಿಯಾದಲ್ಲಿ ಬಂದದನ್ನು ನಾವು ನೋಡಿ ಹೀಗೆ ಆಯ್ತು ಇವತ್ತು ಬಾಡಿ ಸಿಕ್ ಹಾಗಂತೇಳಿ ಅದು ಅದೇ ತರದ ರೇಪ್ ಅಂಡ್ ಮರ್ಡರ್ ಆಗಿರುವಂತ ಏನೇ ಆಗಿರ್ಲಿ ಸತ್ಯತೆ ಹೊರಗೆ ಬರಬೇಕು ಜನರಿಗೆ. ನನ್ನ ಹೆಸರು ಪ್ರಜ್ವಲ್ ಅಂತೇಳಿ, ನಾನು ಇಲ್ಲಿಯೇ ಬೆಳೆದವನು. ನಾನು ಅಂದ್ರೆ ನನಗೆ ಈ ತರದ್ದು ಗೊತ್ತಿರಲಿಲ್ಲ. ನಾನು ಸೌಜನ್ಯನ ರೇಪ್ ಅಂಡ್ ಮರ್ಡರ್ ಅದು ನಾನು ಫಸ್ಟ್ ಕೇಳಿರುವಂತದ್ದು. ನಮಗೆ ಆಗ ದೊಡ್ಡ ವಿಷಯ ಆಗಿತ್ತು ಅದು. ನಾವೆಲ್ಲ ಹೋಗಿ ನೋಡಿದೆ, ಸೌಜನ್ಯದ ಬಾಡಿ ನಾನು ಸಹ ನೋಡಿದ್ದೇನೆ. ನಾನು ಇಲ್ಲೇ ನಮ್ದು ಇಲ್ಲಿ ಅಂಗಡಿ ಸೇತು ಆ ಟೈಮಲ್ಲಿ ನಾನು ಹೋಗಿ ನೋಡಿದ್ದೇನೆ. ಹಾಗಂತೇಳಿ ಅವಳಿಗೆ ನ್ಯಾಯ ಸಿಗಬೇಕು. ಹಾಗಂತೇಳಿ ಆ ನ್ಯಾಯಕ್ಕೋಸ್ಕರ ಜನರನ್ನು ಹೇಗೆ ದಾರಿ ತಪ್ಪಿಸುವ ಕೆಲಸ ಆಗ್ತುಂಟು. ಅವಳನ್ನು ರೇಪ್ ಮಾಡಿದವರು ಸಿಗಲೇಬೇಕು. ಆದರೆ ನಮ್ದು ಹೇಗೆ ಅಂತ ಹೇಳಿದ್ರೆ ನ್ಯಾಯಾಂಗದ ವ್ಯವಸ್ಥೆಯಿಂದ ಹೀಗೆ ಆಗಿರ್ಬೋದು. ಅವಳು ಯಾರಂತ ಗೊತ್ತಾಗ್ತಿದ್ರೆ ಇಷ್ಟು ದೊಡ್ಡ ಬೆಳವಣಿಗೆ ಆಗ್ತಾನೆ ಇರಲಿಲ್ಲ. ಆದ್ರೆ ಸಹ ಈಗ ಇಲ್ಲಿ ಸಿಕ್ಕಿರುವಂತ ಬಾಡಿಗಳನ್ನು ಸಹ ಕರೆಕ್ಟ್ ಆದ ರೀತಿಯಲ್ಲಿ ತನಿಖೆ ಮಾಡಿ ಇದು ಯಾರ್ದು ಏನು ಅಂತ ಗೊತ್ತಾಗಬೇಕು. ಜನಗಳಿಗೆ ಇದಕ್ಕೆ ಒಂದು ಹೇಗೆ ಅಂತ ಹೇಳಿದ್ರೆ ಉತ್ತರ ಸಿಗಬೇಕು. ಜನಸಾಮಾನ್ಯರು ನಾವೇ ಅಂತ ತಿಳ್ಕೊಳ್ತೇವೆ, ಆಗಿರ್ಲೂಬಹುದು ಹೀಗೆ ಆದ್ರೆ ಇಲ್ಲಿ ಇದ್ದವರಿಗೆ ಗೊತ್ತುಂಟು, ಲೋಕಲ್ ಅವರಿಗೆ ಗೊತ್ತುಂಟು ಇಲ್ಲಿ ಈ ತರ ಅಲ್ಲಿ ಸೂಸೈಡ್ ಮಾಡ್ಕೊಳ್ತಾರೆ ಅಥವಾ ಹೀಗೆ ದಫನ್ ಮಾಡಿರ್ತಾರೆ. ಇಲ್ಲಿ ಲೋಕಲ್ ಅವರನ್ನು ನೀವು ಕೇಳಲಿಕ್ಕೆ ಹೋದ್ರೆ ಲೋಕಲ್ ಅವರಿಗೆ ಗೊತ್ತಿರ್ತದೆ, ಅವ್ರಿಗೆ ಏನು ಆಶ್ಚರ್ಯ ಆಗುವಂತ ಇದಿಲ್ಲ. ಯಾರು ಸಹ ಅಷ್ಟೇ ಅದನ್ನು ದೊಡ್ಡ ವಿಷಯ ಮಾಡಿಕೊಂಡು ಹೋಗುದಿಲ್ಲ. ಹೊರಗಿನವರು ಹೇಗೆ ಅಂತ ಹೇಳಿದ್ರೆ ಅವರಿಗೆ ಗೊತ್ತಿರುವುದಿಲ್ಲ, ವಿಷಯ ಗೊತ್ತಿರುವುದಿಲ್ಲ, ಇಲ್ಲಿ ಎಂತ ಆಗ್ತಾ ಉಂಟು ಅಂತ ಗೊತ್ತಿಲ್ಲ. ಮೀಡಿಯಾದಲ್ಲಿ ಬಂದದನ್ನೇ ನಂಬಬೇಕಷ್ಟೇ. ಅದು ಹಾಗಿರುವಾಗ ಇದರಲ್ಲಿ SIT ತನಿಖೆಯಲ್ಲಿ ನಮಗೆ ಒಂದು ಹೇಗೆ ಅಂತ ಹೇಳಿದ್ರೆ ನಮಗೆ ಖುಷಿ ಉಂಟು. ಕರೆಕ್ಟ್, ಅಲ್ಲಿ ಯಾರನ್ನು ಬಿಡ್ತಿಲ್ಲ, ಮೀಡಿಯಾದವರನ್ನು ಸಹ ಅಲ್ಲಿ ಬಿಡ್ತಿಲ್ಲ. ಹಾಗಿರುವಾಗ ಅವರು ಸರಿಯಾದ ರೀತಿಯಲ್ಲಿ ಒಂದು ತನಿಖೆ ಮಾಡ್ತಾರೆ ಅಂತೇಳಿ ನಾವು ನಮ್ದೊಂದು ಅಭಿಪ್ರಾಯ ಉಂಟು. ಅದು ಸತ್ಯ ಆಗಬೇಕು ಅಂತ ನಾವು ದೇವರಲ್ಲಿ ಕೇಳ್ಕೊಳ್ತೇವೆ. ನಾನೆಲ್ಲ ನೋಡ್ತಾ ಇದ್ದೆ, ಹೌದು. ಆದ್ರೆ ಈಗ ನಾನು ಇವತ್ತು ಟಿವಿಯಲ್ಲಿ ಏನೋ ಒಂದು ಸಿಕ್ಕು ಅಂತ ಹೇಳಿದ್ಮೇಲೆ ನಾನು ನೋಡುವ ಏನೋ ಇರ್ಬೋದು ಅಂತ ನೋಡುವ ಅಂತ ಬಂದೆ. ಆದ್ರೆ ನಾನು ಲೈವ್ ಆಗಿ ನೋಡಿದ್ದೇನೆ. ಇಲ್ಲಿ ಈಗ ಇವರು ಅಂದ್ರೆ ಯಾರಾದ್ರೂ ಈಗ ಭಿಕ್ಷುಕರೆಲ್ಲ ಬಂದ್ರೆ ಅವ್ರು ಕುಡಿತಾರೆ. ನಾನು ಲೈವ್ ಆಗಿ ನೋಡಿದ್ದೇನೆ, ಕುಡಿದು ಬಿಸಿಲಲ್ಲಿ ಮಲಗಿ ಇರ್ತಾರೆ.
ಅವ್ರದ್ದು ಏನು ಮಾಡ್ತಾರೆ ಅಂದರೆ ಈಗ ಅಲ್ಲಿ ಇದಾಗಿದೆ ಅಂತ ಅಂದರೆ ಅಲ್ಲಿ ಸ್ಮಶಾನ ಆಗಿದೆ. ಸ್ಮಶಾನಕ್ಕೆ ಏನು ಮಾಡಿದ್ದಾರೆ ಅಂದರೆ ಬರ್ತಾರೆ, ಪೊಲೀಸ್ನವ್ರು ಬರ್ತಾರೆ, ಅವರು ಯಾರು ಏನಂತ ಗೊತ್ತಾಗದೆ ತಗೊಂಡೋಗಿ ಮತ್ತೆ ಸುಡ್ತಾರೆ, ಅಲ್ಲಿ ಬಿಡ್ಲಿಕ್ಕೆ ಆಗೋದಿಲ್ಲ. ಆದರೆ ಹಿಂದಿನ ಕಾಲದಲ್ಲಿ ಈಗ ಅಲ್ಲಿ ಈಗ ಬರ್ತಾರೆ, ಹೌದು, ಅಲ್ಲಿ ಈಗ ಪೊಲೀಸ್ ಸ್ಟೇಷನ್ ಈಗ ಈಗ ಎಲ್ಲಿ ಪೊಲೀಸ್ ಸ್ಟೇಷನ್ ಉಂಟಾ ಅಲ್ಲಿ ಮೊದಲು ಒಂದು ದೊಡ್ಡ ಒಂದು ಕಾಡಿನಾಗಿತ್ತು, ಅಲ್ಲಿ ತುಂಬ ಜನ ಬಂದು ಸೂಸೈಡ್ ಮಾಡ್ಕೊಂಡದ್ದು ಅದೆಲ್ಲ ನಾನು ಕೇಳಿದ್ದೇನೆ, ನಾನು ನೋಡಲಿಲ್ಲ, ಅದು ಕೇಳಿದ್ದೇನೆ. ಆದರೆ ಅದು ಹಾಗೆ ಆಗಿ ಅಂದರೆ ರೇಪ್ ಮಾಡಿ ಮರ್ಡರ್ ಮಾಡಿ ಹಾಗೆ ಅದಂತ ನಾನು ಹೇಳುವುದಿಲ್ಲ. ಅಂದರೆ ಇಲ್ಲಿ ಯಾರು ಕೂಡ ಒಂದು ಬಂದು ಸತ್ತವ್ರದ್ದು ಈಗ ಸಿಗ್ಬಹುದು. ಅಂದರೆ ಈಗ ಇದು ನದಿ ಪಕ್ಕ ಇರುವುದರಿಂದ ನದಿಯಲ್ಲಿ ಕೊಚ್ಚಿ ಬಂದು ಕೂಡ ಅದು ಸಹ ಸಿಗ್ಬಹುದು. ಅದನ್ನಲ್ಲೇ ದಫನ್ ಮಾಡಿದ್ರು, ಅಲ್ಲಿ ಸಹ ಮಾಡಿರ್ಬೋದು. ಅಂದರೆ ಕೆಲಸದವರು ಮತ್ತೇನು ಮಾಡ್ಲಿಕ್ಕೆ ಆಗ್ತದೆ, ಅದನ್ನು ಬೇರೆ ಕಡೆ ಎಲ್ಲಿಗೂ ತಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಅಂದರೆ ಬೇರೆಯವರಿಂದ ಬಂದು ಎಲ್ಲ ಸೂಸೈಡ್ ಮಾಡಿದ್ರೆ ಅವರು ಎಲ್ಲಿ ಅಂತ ಯಾರು ಅಂತ ಹುಡುಕುದು, ಅಂದರೆ ಯಾರು ಇರೋದವ್ರಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿಯ ಸಫಾಯಿ ಕರ್ಮಚಾರಿಗಳೇ ಉಳ್ತಾ ಇದ್ರು. ಹೌದು, ಅಲ್ಲೇ ಮುಗಿಸ್ತಾರೆ. ಅಂದ್ರೆ ಈಗ ತುಂಬಾ ದಿನ ಆಗಿ ಕೊಲ್ದು ಎಲ್ಲ ಹೋದ್ಮೇಲೆ ಅದನ್ನೆಂತ ಮಾಡ್ಲಿಕ್ಕೆ ಆಗುದಿಲ್ಲ. ಅವನು ಹೇಳುದೊಂದು 12-20 ವರ್ಷದ ಮುಂಚೆ ಅಂತ ಹೇಳುದು. ಅವಾಗೆಲ್ಲ ಸ್ಮಶಾನ ಎಲ್ಲ ನಂಗೆ ಡೌಟ್, ಅದು ಯಾವಾಗ ಆಗಿದೆ ಅಂತ ಕರೆಕ್ಟ್ ನಂಗೆ ನೆನಪಿಲ್ಲ. ಅದು ಹಾಗೆಲ್ಲ ಅಷ್ಟೇ ಮಣ್ಣೆ ಮಾಡ್ಬೇಕಷ್ಟೇ. ಹಾಗೆ ಅಲ್ಲಿ ಬಂದದ್ದನ್ನು ಮಣ್ಣು ಮಾಡಿದ್ದಾರೆ. ಮತ್ತೆ ಇನ್ನೊಂದು ಅಂದ್ರೆ ಅವು ಇಲ್ಲಿಗೆ ಎಲ್ಲಿ ಹುಡುಕಿದ್ರೆ ಸಹ ಯಾರಾದ್ರೂ ಸೂಸೈಡ್ ಮಾಡ್ಕೊಂಡು ಯಾರಿಗೆ ಗೊತ್ತಿಲ್ಲದೆ ಸಹ ಅಲ್ಲಿ ಉಳಿದದ್ದು ಸಹ ಇರ್ತದೆ. ಅದು ತನಿಖೆಯಲ್ಲಿ ಎಲ್ಲ ಸತ್ಯ ಹೊರಗೆ ಬರ್ತದೆ ಅಂತ. ಸತ್ಯ ಅಂದ್ರೆ ಏನು ಗೊತ್ತುಂಟಾ, ಈಗ ಏನೋ ಇದರಲ್ಲಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಅದರಲ್ಲಿ ಏನು ಲೈಕ್ಸ್ಗೋಸ್ಕರ ವ್ಯೂಸ್ಗೋಸ್ಕರ ಏನೆಲ್ಲ ಮಾಡ್ತಾರೆ. ಅಂದ್ರೆ ನಮಗೆ ಅದೆಲ್ಲ ನನಗೆ ಬೇಜಾರು. ಈಗ ಬೇರೆ ಊರಿನವರು ವ್ಯೂಸ್ಗೋಸ್ಕರ ಎಲ್ಲ ಇದರಲ್ಲೆಲ್ಲ ವಿಡಿಯೋ ಎಲ್ಲ ಮಾಡ್ತಿದ್ದಾರೆ ಇನ್ಸ್ಟಾಗ್ರಾಮಲ್ಲೆಲ್ಲ, ಅವ್ರಿಗೆ ಏನಂತ ಗೊತ್ತೇ ಇಲ್ಲ. ಆಕ್ಚುಲಿ ನನಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.